ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಈಸಿ ಸೌಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಮಕ್ಕಳೇ, ಸೊ ಎಲ್ಲರೂ ಇವತ್ತು ನಡೆದಂತಹ KCET ಎಕ್ಸಾಮ್ಸ್ ಹೆಂಗೆ ಮಾಡಿದ್ದೀರಾ? ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇತ್ತಲ್ವ, ಇದು ಫಿಸಿಕ್ಸ್ನ ಕೀ ಆನ್ಸರ್ಸ್ ಆಗಿರುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೋಬೋದು ಮಕ್ಕಳೇ ನಿಮಗೆ. ಆ್ಯಂಡ್ ಏನು ಗೊತ್ತಾ, ಯಾವುದೇ ರೀತಿಯಾದಂತಹ ಗೊಂದಲ ಬೇಡ, ಇರೋ ಟೈಮಿಂಗ್ಸಲ್ಲಿ ನಿಮಗೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಗಾಬರಿ ಆಗಬೇಡಿ. ಏನೂ ಗೊತ್ತಿಲ್ಲ, ನಾನು ಸುಮ್ಮನೆ ಅಟೆಂಡ್ ಮಾಡ್ತಿದ್ದೀನಿ ಅಂತಕ್ಕಂಥವ್ರು ಒಂದು ಟಿಪ್ ಏನಂತಂದರೆ, ನೀವು ಯಾವುದಾದ್ರೂ ಒಂದು ಆಪ್ಷನ್ಗೆ ಟಿಕ್ ಮಾಡ್ತಾ ಹೋದರೆ ಅಲ್ಲಿ ಅಟ್ಲೀಸ್ಟ್ ಒಂದು 13 to 14 ಮ್ಯಾಕ್ಸಿಮಮ್ 18 ಕ್ವಶನ್ಸ್ವರೆಗೂ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಎಲ್ಲ ನೋಡ್ಬೋದು. ಆ್ಯಂಡ್ ಇದು ಅನ್ಅಫಿಷಿಯಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಇದರಲ್ಲಿ ತಪ್ಪಿದ್ರೂ ಇರ್ಬೋದು, ಚೇಂಜಸ್ ಇದ್ರೂ ಇರ್ಬೋದು. ಸೊ ರೆಫರ್ ಮಾಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಇನ್ ರೆಸ್ಪೆಕ್ಟ್ ಟು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಎಲಿಮೆಂಟ್ ಈಸ್ ಗಿವನ್ ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೋಡಿ, ಇದು 10th ಓದಿರ್ತೀರಿ ನೀವು. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆದರೂ ಕೂಡ ಕೆಲವು ಮಕ್ಕಳು ಅಲ್ಲಿ ಹೋದಾಗ ಗಾಬರಿಯಾಗಿ ಟೆನ್ಷನ್ ಮಾಡ್ಕೊಂಡು, ಯಾಕಂತಂದರೆ ಸ್ಟೇಟ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಅಲ್ವಾ. ಸೊ ಇಲ್ಲಿ 9th ಕ್ವಶನ್ ಅಂತಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ಸ್ ರೆಪ್ರೆಸೆಂಟ್ಸ್ ದ ವೇರಿಯೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಕ್ವಶನ್ಗೆ ನಿಮಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇಫ್ ವಿ ಕನ್ಸಿಡರ್ ಎನ್ ಎಲೆಕ್ಟ್ರಾನ್ and a photon with the same, ಈ ಕ್ವಶನ್ಗೆ ಬಂದು ನಿಮಗೆ ಮೊಮೆಂಟಮ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಆ್ಯನೋಡ್ ವೋಲ್ಟೇಜ್ ಆಫ್ ಫೋಟೋ ಸೆಲ್ ಈಸ್ ಕೆಪ್ಟ್ ಫಿಕ್ಸ್ಡ್. ಈ ಕ್ವಶನ್ಗೆ ನಾನು ಕ್ವಶನ್ ಫುಲ್ ಓದ್ತಲ್ಲ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ. ನಿಮಗೆ ಕೀ ಆನ್ಸರ್ಸ್ ಜಸ್ಟ್ ಬೇಕಲ್ವಾ, ಸೊ ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ವೆನ್ ಅ ಬಾರ್ ಮ್ಯಾಗ್ನೆಟ್ ಇಸ್ ಪುಶ್ ಟುವರ್ಡ್ಸ್ ದ ಕಾಯಿಲ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಆಸ್ ಶೋನ್ ಇನ್ ದ ಫಿಗರ್, ದ ಗ್ಯಾಲ್ವನೋಮೀಟರ್ ಪಾಯಿಂಟರ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಎಕ್ಸ್. ಈ ಕ್ವಶನ್ಗೆ ನಿಮಗೆ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬೇಕಿದ್ರೆ ನಿಮಗೆ ಸೊಲ್ಯೂಷನ್ ಕೂಡ ಇದೆ, ಸೊ ದಟ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇದನ್ನು ಕೂಡ ರೆಫರ್ ಮಾಡ್ಕೋಬೋದು. ನೋಡ್ತಾ ಹೋಗಿ ಆನ್ಸರ್ಸ್. ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಮೇನ್ ಸಪ್ಲೈ ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್ ಆರ್ ಯಾವುದಿರುತ್ತೆ? AC ವೋಲ್ಟೇಜ್ ಆ್ಯಂಡ್ AC ಕರೆಂಟ್ ಇರುತ್ತೆ. ಸೊ ಇದಕ್ಕೆ ಏನು ಅವರು ಆನ್ಸರ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಅಂತಂದರೆ ರೀಸನ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಎ ಸೈನೋಸಾಯ್ಡಲ್ ವೋಲ್ಟೇಜ್ ಪ್ರೊಡ್ಯೂಸ್ ಬೈ ಆನ್ AC ಜನರೇಟರ್ ಅಟ್ ಎನಿ ಇನ್ಸ್ಟೆಂಟ್ ಟಿ ಇಟ್ ಈಸ್ ಗಿವನ್ ಬೈ ಆನ್ ಈಕ್ವೇಷನ್. ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು 220 volts 100 hertz ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು 16th ಕ್ವಶನ್ ಏನಿದೆ, ಆಪ್ಷನ್ 2 40 ವೋಲ್ಟೇಜ್ ಅಂತಂದರೆ ಇಲ್ಲಿ ವರ್ಷನ್ ಚೇಂಜ್ ಇರುತ್ತೆ ಅಲ್ವಾ, ಸೊ ದಟ್ ನೀವು ಕ್ವಶನ್ ರೀಡ್ ಮಾಡಿಬಿಟ್ಟು ಆನ್ಸರ್ ಚೆಕ್ ಮಾಡ್ಕೋಬೋದು ಮಕ್ಕಳೇ. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ 1 A, ಸೆಕೆಂಡ್ 1 B, ಥರ್ಡ್ 1 C, ಫೋರ್ತ್ 1 D. ನೋಡಿ, ಏನೂ ಚೇಂಜಸ್ ಇಲ್ಲ, ಹಂಗೆ ಹಾಕ್ಬೋದಾಗಿತ್ತು ಅಲ್ವಾ ನೀವು. ಸೊ ಈ ರೀತಿ ಕೆಲವೊಂದ್ಸಲ ಈ ಥರನೂ ಆನ್ಸರ್ಸ್ ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, ಎ ರೇ ಆಫ್ ಲೈಟ್ ಪಾಸಸ್ ಫ್ರಮ್ ವ್ಯಾಕ್ಯೂಮ್ ಇನ್ ಟು ಎ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದಕ್ಕೆ ಆನ್ಸರ್ ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಎ ಕಾನ್ವೆಕ್ಸ್ ಲೆನ್ಸ್ ಆಸ್ ಪವರ್ P. ಇದಕ್ಕೆ ಆನ್ಸರ್ ಬಂದು ಪವರ್ ಆಫ್ L2 ಈಸ್ P ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದ ಇಮೇಜ್ ಫಾರ್ಮ್ಡ್ ಬೈ ಅನ್ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ವರ್ಚುವಲ್ ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್ ಆಗಿರುತ್ತೆ. ಇಲ್ಲೊಂದು ನೆಕ್ಸ್ಟು ಪ್ರಿಸಮ್ ಹ್ಯಾವಿಂಗ್ ಆನ್ ಆ್ಯಂಗಲ್ ಆಫ್ ಪ್ರಿಸಮ್ 50 ಡಿಗ್ರಿ ಇದು ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 50 ಡಿಗ್ರಿ T² ಆಗಿರುತ್ತೆ. ನೆಕ್ಸ್ಟು AB ಈಸ್ ಇನ್ಸಿಡೆಂಟ್ ಪ್ಲೇನ್ ವೇವ್ ಫ್ರಂಟ್, ದೆನ್ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಈಸ್ N1 to N2. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ C ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೋಡ್ಕೊಳ್ಳಿ, ಒಟ್ಟು 60 ಕ್ವಶನ್ಸ್ ಇರುತ್ತೆ. ಎಲ್ಲನೂ ನೀವು ಅಟೆಂಡ್ ಮಾಡಲೇಬೇಕು, ಯಾವುದು ಖಾಲಿ ಬಿಡಬೇಡಿ, ಅಟೆಂಡ್ ಮಾಡಿ, ಯೋಚನೆ ಮಾಡಿಬಿಟ್ಟು ಆನ್ಸರ್ ಮಾಡಿ. ಸೊ ಇಫ್ ದ ರೇಡಿಯಸ್ ಆಫ್ ದಿ ಫಸ್ಟ್ ಬೋರ್ ಆರ್ಬಿಟ್ ಈಸ್ R. ಸೊ ಈ ಕ್ವಶನ್ ಬಂದುಬಿಟ್ಟು 2R ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಾನು ಚಿಕ್ಕದಾಗಿ ಕ್ವಶನ್ ಓದ್ತಾ ಇದ್ದೀನಿ, ನೀವು ಪೂರ್ತಿ ಓದ್ಕೊಳ್ಳಿ ಮಕ್ಕಳೇ. ಇಲ್ಲಿ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೆ ನಾಳೆ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕಲ್ವ, ಅದಕ್ಕೋಸ್ಕರ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ನಿಮಗೆ ಆಪ್ಷನ್ಸ್ ಅಂತಂದರೆ ಆನ್ಸರ್ಸ್ ಸಿಕ್ಕಿದ್ರೆ ಸಾಕು, ಇಲ್ಲ ನನ್ನ ಆನ್ಸರ್ಸೇ ಓದ್ಕೊಂಡು ಹೋಗ್ಬೋದು, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೀವೇ ಒಂದ್ಸಲಿ ನೋಡಿಕೊಂಡು ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮ್ಸ್ ಅಂತಂದರೆ ಮ್ಯಾಥಮೆಟಿಕ್ಸ್ ಮತ್ತು ಬಯೋ ಇದೆಯಲ್ವಾ, ಸೊ ಎಲ್ಲದಕ್ಕೂ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಈ ಲೆವೆಲಲ್ಲೇ ಇರುತ್ತೆ ನಿಮಗೆ ಎಕ್ಸಾಮ್ಸು. ನಾಳೆನೂ ಕೂಡ ಈ ಥರನೇ ಅಪ್ಲಿಕೇಬಲ್ ಲೆವೆಲಲ್ಲೇ ಇರುತ್ತೆ, ಅಥವಾ ತೀರಾ ಬೇಸಿಕ್ಸ್ ಕ್ವಶನ್ಸ್ ಕೇಳಿಬಿಟ್ಟಿರ್ತಾರೆ. ಆ್ಯಂಡ್ ಆಪ್ಷನ್ಸ್ ನೋಡ್ತಿದ್ದಂಗೆ ನಿಮಗೆ ಎಲ್ಲಾವುದು ಇರ್ಬೋದು, ಇದು ಸರಿ ಇರ್ಬೋದು ಅಂತ ಅನಿಸುತ್ತೆ. ಆದರೆ ಸಾಲ್ವ್ ಮಾಡೋ ಟ್ರಿಕ್ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಸೊ ಈ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಕಾಲೇಜಲ್ಲಿ ಏನು ಪ್ಲೇಸ್ಮೆಂಟ್ಸ್ ಬೇಕು ಅಂತಂದರೆ ನೀವು ಚೆನ್ನಾಗಿ ಇದನ್ನು ಬರದೇ ಇರಬೇಕು. ಸೊ ಇದನ್ನು ನೋಡಿಕೊಂಡು ಕೀ ಆನ್ಸರ್ಸ್ ರೆಫರ್ ಮಾಡ್ಕೊಳ್ಳಿ.
ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ರಿಲ್ಯಾಕ್ಸ್ ಆಗಿಬಿಟ್ಟು ನೆಕ್ಸ್ಟ್ ಪೇಪರ್ಗೆ ಪ್ರಿಪೇರ್ ಆಗ್ತಾರೆ. ಕೆಮಿಸ್ಟ್ರಿ ಕೂಡ ಅಪ್ಲೋಡ್ ಮಾಡ್ತೀನಿ, ವಿತ್ ಸೊಲ್ಯೂಷನ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಇನ್ಯಾವುದಾದ್ರೂ ಸ್ಟಡಿ ಮೆಟೀರಿಯಲ್ ಅಥವಾ ಇನ್ನೇನಾದರೂ ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆನ್ಸರ್ಸ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ ನೀವು ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರಿ, ಪೇಪರ್ ಯಾವ ರೀತಿ ಇತ್ತು ಅಂತಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲೇ ಸೊಲ್ಯೂಷನ್ ಅಂತಂದರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ರೀಸನಿಂಗ್ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೋಬೋದು. ಸೊ ಇಷ್ಟು 60 ಕ್ವಶನ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.